ಸರ್ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಯಾವ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಇವತ್ತು ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ. ಅದರಿಂದಾಗಿ ಅನೇಕ ವಸ್ತುಗಳ ದರ ಏರಿಕೆ ಬಹಳ ಹೆಚ್ಚಾಗಿದೆ. ಆ ವಿಚಾರವಾಗಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಮತ್ತು ಉಳಿದ ನಾಯಕರುಗಳು ಸೇರಿ ಪ್ರತಿಭಟನೆಯನ್ನು ಮಾಡ್ತಾರೆ. ಸರ್ ಇವಾಗ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಒಂದು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 500 ಮಿಲಿ ನಾವು ಹೆಚ್ಚಿಗೆ ಕೊಟ್ಟಿದ್ವಿ, 2 ರೂಪಾಯಿ ಅಷ್ಟೇ ನಾವು ದುಬಾರಿ ಮಾಡಿದೀವಿ ಅಂತ ಹೇಳಿ ಒಂದು ಸಮರ್ಥಿಸಿಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಿರ್ತೀರ? ಈ ಸಮರ್ಥನೆ ಬೂಟಾಟಿಕೆ ಸಮರ್ಥನೆ. ಇದು ಅರ್ಧ ಲೀಟ್ರ್ ತಗೊಳ್ಳೋ ನನಗೆ ನೀವ್ಯಾರು ಹೇಳೋಕ್ಕೆ 50 ml ಜಾಸ್ತಿ ತೊಗೋಬೇಕಂತ ನಿಮಗೆ ಹಕ್ಕಿದೆಯಾ? ನನಗೆ ಹಕ್ಕು. ನಾನು 1 ಲೀಟ್ರ್ ಬೇಕಾದ್ರೆ ತೊಗೋತೀನಿ. ಎಕ್ಸ್ಟ್ರಾ ತೊಗೊಳ್ಳಿ, ಎಕ್ಸ್ಟ್ರಾ ದುಡ್ಡು ಕೊಡಿ ಅನ್ನೋಕ್ಕೆ ನಿಮ್ಮದಲ್ಲ. ಒಂದು ಇದು ಬೆಲೆ ಏರಿಕೆನೇ ಹೊರ್ತು 500 ml ನೀವು ಕೊಡ್ತಾ ಇರೋದು 2 ರೂಪಾಯಿ 10 ಪೈಸೆ ಜಾಸ್ತಿ ತೊಗೊಳ್ತಾ ಇದ್ದೀರಿ. ಜನರಿಗೆ ಮಾತ್ರ ಸುಳ್ಳು ಹೇಳ್ತಾ ಇದ್ದೀರಿ. ಸರ್ ಇವಾಗ ಎಲ್ಲ ಒಂದು ಲೋಕಸಭಾ ಚುನಾವಣೆ ಆಗ್ತಿದಂಗೆ ಎಲ್ಲಾದ್ರೂ ದರವನ್ನು ಕೂಡ ಏರಿಕೆ ಮಾಡ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ದರ ಇರ್ಬೋದು, ಇವಾಗ ಹಾಲಿನ ದರ ಇರ್ಬೋದು, ಈ ರೀತಿ ದರಗಳನ್ನ ಏರಿಕೆ ಮಾಡ್ತಾರೆ. ಒಂದು ಕಡೆ ಸರ್ಕಾರ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದು ಕಡೆ ಈ ಥರ ದರ ಏರಿಕೆ ಮಾಡ್ತಾ ಇದೆ. ಇದು ದೋಖಾ ಸರ್ಕಾರ, ಲೂಟಿ ಮಾಡಲಿಕ್ಕೆ ಬಂದಿರೋದು. ಹೇಳೋದೊಂದು ಮಾಡೋದೊಂದು. ಸುಳ್ಳು ಹೇಳಿ ಇವತ್ತು ಜನರನ್ನ ವಂಚನೆ ಮಾಡಿ ಅಧಿಕಾರಕ್ಕೆ ಬಂತು. ಮತ್ತೆ ಈಗ ಅವ್ರ ಜೋಬ್ಗೆ ಕತ್ತರೆ ಹಾಕೋ ಕೆಲಸವನ್ನು ಮಾಡ್ತಾ ಇದೆ. ಸರ್ ಇವಾಗ ಸರ್ಕಾರ ಹೇಳ್ತಾ ಇರೋದು ಒಂದು ಗ್ಯಾರಂಟಿಗಳಿಗೆ ಹಣ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಒಂದು ದರ ಏರಿಕೆ ಆಗ್ತಾ ಇದೆ, ದರ ಏರಿಕೆ ಮಾಡಲೇಬೇಕು ಅನಿವಾರ್ಯ ಅಂತ ಹೇಳಿದ್ದಾರೆ. ಈಗ ನೀರಿನ ದರನೂ ಕೂಡ ಏರಿಕೆ ಮಾಡಿ ನಿಮಗೆ ಮೊದಲೇ ಗೊತ್ತಿತ್ತಲ್ಲ. ಇವುಗಳಿಗೆಲ್ಲನೂ ನೀವು ಪ್ಲಾನ್ ಮಾಡಿ ಹಣ ಇಟ್ಟು ಆಮೇಲೆ ತೀರ್ಮಾನ ತಗೋಬೇಕಾಗಿತ್ತು. ಅದಾಗ್ತಾ ಇಲ್ಲ. ಅದಕ್ಕೆ ಅನಿವಾರ್ಯ ಅನ್ನಂಗಿದ್ರೆ ನಮ್ಮ ದುಡ್ಡಲ್ಲಿ ನಮ್ಮ ದುಡ್ಡನ್ನು ನಮಗೆ ಕೊಡ್ಲಿಕ್ಕೆ ನೀವ್ಯಾರ್ರಿ? ನಮ್ಮ ಜೋಬಲ್ಲೇ ಕರೆದು ನಮಗೆ ಕೊಡೋಕ್ಕೆ ನಿಮಗೆ ತಾಕತ್ತು ಇದ್ದಿದ್ರೆ ಮಾಡಬೇಕಾಗಿತ್ತು. ಸುಳ್ಳು ಹೇಳಿ ಯಾಕೆ ಬಂದ್ರಿ? ನಿಮಗೆ ಆಗಲ್ಲ ಅಂತಂದರೆ ಬಿಟ್ಟು ಹೋಗಿ ಆ ಕಡೆ ತೊಲಗಿ ಅಷ್ಟೇ. ಸರ್ ಅಂದರೆ ಸರ್ಕಾರ ಇವಾಗ ಒಂದು ಜನಗಳ ಮನವೊಲಿಕೆ ಮಾಡೋದಕ್ಕೆ ಒಂದು ಗ್ಯಾರಂಟಿಗಳನ್ನ ಕೊಡ್ತಾ ಹಾಗಿದ್ರೆ ಅಂತ ನೋಡಿ, ಅದು ಉದ್ದೇಶವೇ ಅಧಿಕಾರಕ್ಕೆ ಬರೋದು, ಬಡವರನ್ನು ವಂಚಿಸೋದು, ಓಟ್ ತಗೊಳ್ಳೋದು, ಅಧಿಕಾರಕ್ಕೆ ಬರೋದು. ಅದಾದ ಮೇಲೆ ಈ ರೀತಿ ವಂಚನೆ ಮಾಡಿ ಮತ್ತೆ ಮೋಸ ಮಾಡಿ ದುಡ್ಡು ಹೊಡೆಯೋದು. ಟೋಟಲಿ ಕರಪ್ಷನ್ ಇವತ್ತು ತುಂಬಿ ತುಳುಕ್ತಾ ಇದೆ. 187 ಕೋಟಿ ಪ್ರೈವೇಟ್ ಅಕೌಂಟ್ಗಳಿಗೆ ಹಾಕಿರೋದು ಗೊತ್ತಿದೆ. ಹೆಂಗೆ ಆ ಒಂದು ಸರ್ಕಾರ ಹೇಗೆ ಮಾಡಲಿಕ್ಕೆ ಸಾಧ್ಯ? ಮಾಡಬಾರ್ದಾಗಿತ್ತು. ಸಿಕ್ಕಾಕ್ಕೊಂಡಿದೆ. ಸದ್ಯದಲ್ಲಿ ಇದು ಮನೆಗೆ ಹೋಗೋ ಸರ್ಕಾರ. ಥ್ಯಾಂಕ್ ಯು.